ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಎಕ್ಸಲೆಂಟ್ ಲಿಟಲ್ ಚಾಂಪ್ ನರ್ಸರಿ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಉದ್ಘಾಟನೆಯನ್ನ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನೆರವೇರಿಸಿದರು. ವಿರೂಪಾಕ್ಷಪ್ಪನವರಿಗೆ ಚನ್ನಗಿರಿ ಕಾಂಗ್ರೆಸ್ ವಕ್ತಾರ ಹೂದಿಗಿರಿ ರಮೇಶ್ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಕೇರಿಗಳಿಗೆ ಕುಡಿಯಲು ನೀರು, ರಸ್ತೆ, ಚರಂಡಿ ಹಾಗೂ ಶಾಲೆಯ ಕೊಠಡಿ ಕಾಂಪೌಂಡ್ಗಳನ್ನು ಒದಗಿಸಿದ್ದೆ. ಇಂದು ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾವು ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡ್ತೀವಿ. ಹಾಗೆ ಮುಸ್ಲಿಂ ಸಮಾಜವು ಇಲ್ಲೇ ಇದ್ದು ಮೆಕ್ಕಾ ಮದೀನಾಗೆ ಹೋಗಿ ದುವಾ ಮಾಡ್ತಾರೆ ಎಂದರು. ಬಳಿಕ ಕಾಂಗ್ರೆಸ್ ಪಕ್ಷದ ವಕ್ತಾರ ಹೂದಿಗೆರೆ ರಮೇಶ್ ಮಾತನಾಡಿ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು. ಮಕ್ಕಳಿಗೆ ಆಸ್ತಿ ಮುಖ್ಯವಲ್ಲ, ಶಿಕ್ಷಣ ಮುಖ್ಯ. ಈಗಿನ ಕಾಲದಲ್ಲಿ ಶಿಕ್ಷಣ ಇದ್ದರೆ ಎಲ್ಲಿ ಬೇಕಾದರೂ ಹೋಗಿ ಬದುಕುವಂತ ಶಕ್ತಿ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಎಲ್ಲೇ ಹೋದ್ರೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಅಂತ ಹೇಳುತ್ತೇನೆ. ಬಡವರು ಕೂಡ ಮಕ್ಕಳನ್ನ ಶಿಕ್ಷಣ ಕೊಡಿಸಿದ್ರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗಬಹುದು. ಆಗ ಅದಕ್ಕಿಂತ ದೊಡ್ಡದು ಬೇರೊಂದಿಲ್ಲ. ಹಾಗಾಗಿ ಎಲ್ಲಾ ಪೋಷಕರು ಮಕ್ಕಳಿಗೆ ಆಸ್ತಿಗಿಂತ ಶಿಕ್ಷಣವನ್ನ ಕೊಡಿಸಿ ಅಂತ ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘದ ಸದಸ್ಯರಾದ ಅಶ್ಫಾಕ್ ಅಹಮದ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್ವರಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಾಯಿರಾ ಬಾನು, ಖಾಜಿ ಬಶೀರ್ ಅಹಮದ್, ನಿವೃತ್ತ ಪ್ರಾಂಶುಪಾಲರಾದ ಶಿವಣ್ಣ, ಸಾರಥಿ ಅಬ್ದುಲ್ ಸಮ್ಮದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಂಡಿ ಸತೀಶ್, ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರಾದ ಹೊಸ್ಮನೆ ಬಸವರಾಜಪ್ಪ, ಸಿದ್ಧಾರ್ಥ್ ಪಾಟೀಲ್, ಬುಡನ್ ಶರೀಫ್, ದಿವಾಕರ್, ಲಕ್ಷ್ಮೀನಾರಾಯಣ್, ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಾಸಿಂ ಅಹಮದ್ ಹಾಗೂ ಶಾಲೆಯ ಸಂಸ್ಥಾಪಕರಾದ ಖಲೀಲ್ ಅಹಮದ್ ಆಗಮಿಸಿದ್ರು. ಈ ವೇಳೆ ಗಣ್ಯರು ನಮ್ಮ ಎಬಿ ನ್ಯೂಸ್ ಕನ್ನಡ ವಾಹಿನಿಯ ಸಂಪಾದಕರಾದ ನಲ್ಲೂರು ಮೊಹಮ್ಮದ್ ಆಸಿಫ್ ರವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರ ವರ್ಗದವರು, ಗ್ರಾಮಸ್ಥರು ಭಾಗಿಯಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. सामने 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 कि तो माँ का गोदी पहला मदरसा का थी। माँ है ना जो बच्चे को कैसी तरबियत देती कि बच्चे वैसा सीखती। बच्चे है ना अच्छे से अच्छा मकाम में पहुंचना गए तो फर्स्ट ऑफ ऑल माँ की तरबियत अच्छी रहना. ಎಷ್ಟು ಹೊಳ್ತಿದ್ದಾರೆ ಅಂತಂದ್ರೆ ಹೇಳ್ತಿರೋದು. ಅದೇ ರೀತಿ ಅವರು ಕೂಡ ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಶಾಲೆಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಅವರ ಶ್ರೇಯೋವೃದ್ಧಿನೂ ಸಹ ನಾವು ಬಯಸ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗಲಿ. ಕೊಡ್ತಕ್ಕಂಥ ಬಾಡಿಗೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಸಂತೋಷವಾಗಿ ಬದುಕಬೇಕು. ಮನುಷ್ಯ ಏನೇ ಮಾಡಿದ್ರು ಕೂಡ ಸಂತೋಷನೇ ಬಹಳ ಮುಖ್ಯ. ಯಾವುದೇ ಧರ್ಮದಲ್ಲಿ ಹುಟ್ಲಿ, ಯಾವುದೇ ಜಾತಿನಲ್ಲಿ ಹುಟ್ಲಿ, ಇವತ್ತು ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ಏನು, ಕುವೆಂಪು ಅವ್ರು ಏನು ಹೇಳಿದ್ದಾರೆ, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಬಣ್ಣ ಬಣ್ಣದ ಹೂವುಗಳಿಗೆ ಹೋಲಿಸ್ತಾರೆ. ಅದಕ್ಕೆ ಯಾರಿಗೂ ಕೂಡ ಇವತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿದವನಿಗೂ ಕೂಡ ಮೂಗಿಲ್ಲೇ ಇರುತ್ತೆ, ಕಣ್ಣಿಲ್ಲೇ ಇರುತ್ತೆ. ಹೇಳಿದಂತ ಎಲ್ಲ ಕೆಲಸಗಳನ್ನು ಮಾಡಿದ್ದೆ. ಆ ಒಂದು ಸ್ನೇಹದಿಂದ ಕೊಟ್ಟರು. ಹಾಗೇನೆ 2013ರಲ್ಲಿ ಕೊಟ್ಟರು. ಹಾಗೇನೆ 2018ರಲ್ಲಿ ಇನ್ನೂ ಹೆಚ್ಚು ಮತವನ್ನು ನಲ್ಲೂರಿನಲ್ಲಿ ಮುಸ್ಲಿಂ ಬಾಂಧವರು ಕೊಡೋದ್ರ ಮೂಲಕ ನನಗೆ ಶಾಸಕನಾಗೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಹಾಗೆಯೇ ನಾನು ಸಹ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಯಾವ ಶಾಸಕರು ಮಾಡದೇ ಇರೋವಷ್ಟು ನಿಮ್ಮ ಕೆರೆಗಳಿಗೆ ಕುಡಿಯುವ ನೀರು ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಶಾಲಾ ಕೊಠಡಿಗಳಿರ್ಬೋದು, ಕಾಂಪೌಂಡ್ ನಿರ್ಮಾಣ ಇರ್ಬೋದು, ನೀವು ಕೇಳಿದಂಥ ಎಲ್ಲ